ಮುಸ್ಲಿಂ ಸಮುದಾಯದಲ್ಲಿ ಆಗ್ತಾ ಇರುವಂತ ಈ ತರತಮತೆಗೆ, ಅಲ್ಲಿನ ಮಹಿಳೆಯರ ಹಕ್ಕು ಬಾಧ್ಯತೆಗೆ ಆಗ್ತಾ ಇರುವಂತ ತೊಂದರೆಗೆ ನಾವು ಕಿವಿಗೊಡ್ತಾ ಇಲ್ಲ. ಮೋದಿಯವರು ಮಾಡಿದ್ರು, ಅಮಿತ್ ಶಾ ಮಾಡಿದ್ರು, ಬಿಜೆಪಿ ಅವರು ಮಾಡಿದ್ರು, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ರು, ಅವರನ್ನು ಟಾರ್ಗೆಟ್ ಮಾಡಿದ್ರು. ನೋ, ಹಿಂದೂ ಮತ್ತು ಕ್ರಿಶ್ಚಿಯನ್ ಮಹಿಳೆಯರಿಗೆ ಸಮಾನ ಹಕ್ಕು, ಮುಸ್ಲಿಂ ಮಹಿಳೆಯರಿಗೆ ಅದು ದಕ್ಕತಾ ಇಲ್ಲ. ನಮ್ ದೇವಸ್ಥಾನ ದುಡ್ಡು ತೆಗಿಬೇಕಾ? ಅದಕ್ಕೆ ಸಂವಿಧಾನ. ಅದೇ ನೀವು ಮಸೀದಿ ಚರ್ಚಿನ ಹುಂಡಿಗೆ ಕೈ ಹಾಕಿ ಅಂತಂದ್ರೆ ಓಹೋ ಅಲ್ಪಸಂಖ್ಯಾತರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಈ ದೇಶಕ್ಕೆ ಏಕರೂಪದ ನಾಗರಿಕ ಸಂಹಿತೆಯ ಜಾರಿಗೆ ಇದು ಸಕಾಲ ಮತ್ತು ಕಾಲ ಕೂಡಿ ಬಂದಿದೆ ಅನ್ನುವಂಥ ಒಂದು ಅದ್ಭುತವಾದಂತ ಸುದ್ದಿ ಸಂಸತ್ತಿನಿಂದ ಬಂದಿಲ್ಲ, NDA ಇಂದ ಬಂದಿಲ್ಲ, ಮೋದಿ ಅಥವಾ ಅಮಿತ್ ಶಾ ಅವರಿಂದ ಬಂದಿಲ್ಲ. ನೇರವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಈ ದೇಶಕ್ಕೆ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪದ ನಾಗರಿಕ ಸಂಹಿತೆಯ ಜಾರಿಗೆ ಇದು ಸಕಾಲ, ಕಾಲ ಕೂಡಿ ಬಂದಿದೆ. ಚುನಾಯಿತ ಸರ್ಕಾರಕ್ಕೆ ಈ ಸಂಹಿತೆಯನ್ನ ತರುವ, ಜಾರಿಗೊಳಿಸುವ ಸಂಪೂರ್ಣ ಹಕ್ಕು ಬಾಧ್ಯತೆಗಳಿವೆ. ಇದನ್ನ ನ್ಯಾಯಾಲಯ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಇದನ್ನ ಯಾವುದೇ ರೀತಿಯಲ್ಲೂ ದೇಶದ ಒಂದು ಕಾನೂನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸಾಂವಿಧಾನಿಕವಾದ ನೆಲೆಯಲ್ಲಿ ಚುನಾಯಿತ ಸರ್ಕಾರವೇ ಇದನ್ನ ಮಾಡಬೇಕು, ಶಾಸಕಾಂಗ ಮಾಡಬೇಕು, ಅದು ಅದರ ಹಕ್ಕು. ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಅನ್ನುವಂಥದ್ದನ್ನ CJI ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠ ನೇರವಾಗಿ, ಸ್ಪಷ್ಟವಾಗಿ, ನಿರರ್ಗಳವಾಗಿ, ಯಾವುದೇ ರೀತಿಯ ಗೊಂದಲವೂ ಇಲ್ಲದೇನೆ ಹೇಳಿದೆ. ಈ ಹೇಳಿಕೆ ಈಗ ಇಡೀ ದೇಶದಲ್ಲಿ ಒಂದು ಸಂಚಲನವನ್ನ ತಂದಿದೆ. ಯಾಕೆಂತಂದ್ರೆ BJPಯ ಪ್ರಮುಖವಾದಂತ ಅಜೆಂಡವೇ ಇದು. ಈ ದೇಶಕ್ಕೆ 2024ರ ಚುನಾವಣೆಯಲ್ಲಿ ನಾವು ಆರಿಸಿ ಬಂದ್ರೆ ಏಕರೂಪದ ಕಾನೂನನ್ನ ಜಾರಿಗೊಳಿಸ್ತೇವೆ ಅಂತ ವಾಗ್ದಾನವನ್ನ ಮಾಡಿದ್ರು. ಈಗಾಗಲೇ ಕೆಲವು ಕಡೆ ಜಾರ್ಖಂಡ್, ಆಮೇಲೆ ಗುಜರಾತ್ ರೆಡಿ ಆಗ್ತಾ ಇದೆ, ಆಸಾಮು, UP, ಮಧ್ಯಪ್ರದೇಶ ಇವೆಲ್ಲವೂ ಕೂಡ ಈ ಕಾನೂನಿನ ಜಾರಿಗೆ ಸರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಆದ್ರೆ ಈ ದೇಶದ ಅಲ್ಪಸಂಖ್ಯಾತರು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಆ ಪ್ರಯತ್ನಕ್ಕೆ ಒಂದು ಚೂರು ಹಿನ್ನಡೆಯಾಗಿತ್ತು. ಈಗ ಸುಪ್ರೀಂ ಕೋರ್ಟೇ ನೇರವಾಗಿ ಅದಕ್ಕೆ ಅಧಿಕೃತವಾದಂತ ಕಾರಣಗಳನ್ನ ಮತ್ತು ಅದರ ವಿವರಣೆಗಳನ್ನ ಎಲ್ಲವನ್ನ ಇಟ್ಟು ಏಕರೂಪದ ನಾಗರಿಕ ಸಂಹಿತೆಯ ಜಾರಿಗೆ ಕಾಲ ಕೂಡಿ ಬಂದಿದೆ ಅನ್ನೋದನ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠವೇ ಹೇಳಿರೋದ್ರಿಂದ ಈಗ ಪ್ರಾಯಶಃ ಮೋದಿ ಅವರಿಗೆ ಮತ್ತು NDA ಸರ್ಕಾರಕ್ಕೆ ಈ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸಲಿಕ್ಕೆ ಇನ್ನಿಲ್ಲದ ಬಲ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಏಕರೂಪದ ಏಕರೂಪದ ನಾಗರಿಕ ಸಂಹಿತೆ ಅಂದ್ರೆ ಏನು? ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಲ್ಲಾದ್ರೂ ಅದು ಈಗಾಗಲೇ ಚಾಲ್ತಿಯಲ್ಲಿ ಇದೆಯಾ? ಅದು ಬಂದ್ರೆ ಏನಾಗತ್ತೆ? ನಮ್ಮ ದೇಶದಲ್ಲಿ ಹಿಂದೂ ಕಾನೂನು ಮತ್ತು ಬೇರೆ ಬೇರೆ ರೀತಿಯ ಧರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕವಾದ ಸಿವಿಲ್ ಕಾನೂನುಗಳು ಇದೆ. ನಮ್ಮಲ್ಲಿ ಕ್ರಿಮಿನಲ್ ಆಕ್ಟ್ ಮಾತ್ರ ಅದು ಸಮಾನವಾಗಿದೆ. ಈ ರೀತಿಯ ಒಂದು ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಬರಲಿಕ್ಕೆ ಕಾರಣವಾದಂತ ಸಂದರ್ಭ ಏನು? ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಇದರ ಪರಿಣಾಮ ಏನಾಗಬಹುದು? ಇದೇ ಅಧಿವೇಶನದಲ್ಲೇ ಯಾವುದಾದ್ರೂ ಒಂದು ನಿರ್ಣಾಯಕ ಹಂತಕ್ಕೆ ಸರ್ಕಾರ ಬರಬಹುದೇ ಅಥವಾ ಏನು? ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮುಸ್ಲಿಂ ಉತ್ತರದಾಯಿತ್ವದ ಕೇಸಲ್ಲಿ ಸುಪ್ರೀಂ ಕೋರ್ಟ್ ತಥಾಕಚಿತವಾದಂತ ನಿಲುವನ್ನ ಹೊಂದಿದೆ. ನಾವು ಇದರ ಬಗ್ಗೆ ಯಾವುದೇ ಒಂದು ಖಚಿತವಾದಂತ ನಿರ್ಣಯವನ್ನ, ಆಜ್ಞೆಯನ್ನ, ತೀರ್ಪನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದಕ್ಕೆ ಶಾಸಕಾಂಗ ವ್ಯವಸ್ಥೆಯೇ ಏಕರೂಪ ನಾಗರಿಕ ಸಂಹಿತೆಯನ್ನ, UCCಯನ್ನ ಜಾರಿಗೆ ತರುವ ಹಕ್ಕು ಬಾಧ್ಯತೆಗಳಿದೆ. ಹಾಗಾದ್ರೆ ಯಾಕೆ ಇದು ಈ ರೀತಿಯ ಒಂದು ಪ್ರಶ್ನೆ ಬಂದದ್ದಾದ್ರೂ ಯಾಕೆ ಮಂಗಳವಾರ ಸುಪ್ರೀಂ ಕೋರ್ಟ್ ಈ ನಿರ್ಧಾರಕ್ಕೆ ಬಂದಿದೆ? ಮುಸ್ಲಿಂ ಮಹಿಳೆಯರ ವಿರುದ್ಧ
ತಾರತಮ್ಯಕ್ಕೆ ಅವಕಾಶ ಮಾಡಿಕೊಡುವಂತ 1937ರ ಶರಿಯತ್ ಕಾನೂನಿನ ನಿಬಂಧನೆ ರದ್ದು ಮಾಡುವ ಸಂಬಂಧ ಪೌಲಮಿ ಶುಕ್ಲಾ ಅವರು ಅರ್ಜಿ ಸಲ್ಲಿಸಿದ್ದನ್ನ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಬಹಳ ಕರಾರುವಕ್ಕಾಗಿ ವಾದಿಸಿದರು. ಈ ಸಂದರ್ಭದಲ್ಲಿ ಇದರ ವಿಚಾರಣೆಯ ವೇಳೆ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಅವರು ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ, ನ್ಯಾಯಮೂರ್ತಿಗಳಾದಂಥ ಆರ್ ಮಹದೇವನ್ ಪೀಠ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಂಗದ ಒಂದು ಇತಿಮಿತಿಯನ್ನ ಹೇಳ್ತಾ ಶಾಸಕಾಂಗದ ಗರಿಷ್ಠವಾದಂಥ ಒಂದು ಹಕ್ಕು ಬಾಧ್ಯತೆಗಳನ್ನ ಮತ್ತು ಕಾಯ್ದೆಯನ್ನ ನಿರೂಪಿಸುವಂತ ನೆಲೆಯಲ್ಲಿ ಅವರಿಗಿರುವಂತ ಸಾಧ್ಯತೆಗಳನ್ನು ಹೇಳ್ತಾ ಈ ದೇಶಕ್ಕೆ ಹಲವಾರು ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಸಾಂವಿಧಾನಿಕವಾದಂಥ ಉಲ್ಲಂಘನೆ ಮತ್ತು ನ್ಯಾಯಾಂಗದ ಇತಿಮಿತಿಯಲ್ಲಿ ಕಾಡುವುದರಿಂದ ಅದಕ್ಕಿರುವಂತ ಏಕ ಪರಿಹಾರ ಏನು ಅಂತಂದ್ರೆ ಏಕರೂಪದ ನಾಗರಿಕ ಸಂಹಿತೆಯ ಜಾರಿ. ಹಾಗಾದ್ರೆ ಅಲ್ಲಿ ಏನ್ ಬಂತು? ಒಂದು, ಮುಸ್ಲಿಂ ಮಹಿಳೆಯರ ಬಗ್ಗೆ ತಾರತಮ್ಯ ಹೊಂದಿರುವ ಕಾಯ್ದೆ ರದ್ದು ಕೋರಿ ಅರ್ಜಿ ಬಂತು. ವಿಧಿ ರದ್ದು ಮಾಡಿದರೆ ಉತ್ತರದಾಯಿತ್ವದ ಕಾನೂನೇ ಇಲ್ಲವಾಗುವಂತ ಒಂದು ಶೂನ್ಯ ಪರಿಸ್ಥಿತಿ ಕಾನೂನಾತ್ಮಕವಾಗಿ ಏರ್ಪಟ್ರೆ ಅದಕ್ಕೆ ಪರ್ಯಾಯ ದಾರಿ ಏನು? ಈಗ 1937ರ ಶರಿಯಾ ಕಾಯಿದೆಯ ಪ್ರಕಾರ ಆಸ್ತಿಯ ಹಕ್ಕು, ಬಹುಪತ್ನಿತ್ವವೋ ಅಥವಾ ವಿಚ್ಛೇದನವೋ, ಜೀವನಾಂಶವೋ, ದತ್ತುವೋ, ಈ ತರದ ಎಲ್ಲ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಅಲ್ಲಿ ಏನಾಗಿದೆ, ಪುರುಷರಿಗಿರಬಹುದಾದಂಥ ಸ್ವಾಯತ್ತೆ, ಸಮಾನತೆಯ ಹಕ್ಕು ಅಲ್ಲಿ ಲಭ್ಯತೆ ಇಲ್ಲ. ನೀವು ಸಾಯಿರಾ ಬಾನು ಪ್ರಕರಣದಲ್ಲಿ, ತ್ರಿವಳಿ ತಲಾಖನ ಪ್ರಕರಣದಲ್ಲಿ ಗಮನಿಸಿದ್ದೀರಿ. ಒಮ್ಮೆ ಅಲ್ಲಿ ಅವತ್ತು ಬಹಳ ಅದ್ಭುತವಾದಂಥ ಇಡೀ ದೇಶದ ಗಮನವನ್ನೇ ಸೆಳೆದಂತ ಆ ಪ್ರಕರಣದಲ್ಲಿ ತೀರ್ಪು ಬಂದಿತ್ತಾದರೂ ಕೂಡ, ಸಾಯಿರಾ ಬಾನು ಪ್ರಕರಣದಲ್ಲಿ ತೀರ್ಪು ಪಾಸಿಟಿವ್ ಆಗಿ ಬಂದರೂ, ಅವರಿಗೆ ನ್ಯಾಯ ಸಿಕ್ಕುವಂತ ತೀರ್ಪು ಬಂದಾಗ್ಲೂ ಕೂಡ ಇಡೀ ಮುಸ್ಲಿಂ ಸಮುದಾಯದ ಈ ತ್ರಿವಳಿ ತಲಾಖಿನ ವಿಷಯದಲ್ಲಿ ಅವರಿಗೆ ಒಂದು ಸಾಮೂಹಿಕವಾದ ನೆಲೆ, ಬೆಲೆ ಮತ್ತು ಶಕ್ತಿ ಪ್ರಾಪ್ತವಾಗಿರಲಿಲ್ಲ. ಅವೆಲ್ಲವನ್ನ ಈ ಸುಪ್ರೀಂ ಕೋರ್ಟ್ ಗಮನಿಸಿದೆ. ಹಾಗಾಗಿ ಇದಕ್ಕೆ ನಾವು ನಮ್ಮ ಮಿತಿಯಲ್ಲಿ ತತ್ಕಾಲದ ಕೆಲವು ತೀರ್ಪುಗಳನ್ನು ಕೊಡಬಹುದೇ ಹೊರತು ನಾವು ಅದಕ್ಕೆ ಸಾಮೂಹಿಕವಾದಂಥ, ಸಾರ್ವಕಾಲಿಕವಾದಂಥ ಒಂದು ನೆಲೆಯನ್ನು ಒದಗಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಶಾಸಕಾಂಗಕ್ಕೆ ಮಾತ್ರ ಇರುವಂಥದ್ದು. ಅದಕ್ಕೆ ಈಗ ಪರ್ಯಾಯವಾದ ನೆಲೆ ಯಾವುದು ಅಂತಂದ್ರೆ ಅದಕ್ಕೆ ಏಕರೂಪ ನಾಗರಿಕ ಸಂಹಿತೆ, ಅದರ ಜಾರಿಗೆ ಇದು ಸಕಾಲ ಇದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ನಮ್ಮ ದೇಶದಲ್ಲಿ ಶಾಸಕಾಂಗವೇ ಇದಕ್ಕೆ ನಿರ್ಧಾರವನ್ನು ತೆಗೆದುಕೋಬೇಕು. ಸರ್ಕಾರಕ್ಕೆ ಏಕರೂಪ ನಾಗರಿಕ ಸಂಹಿತೆಯನ್ನ ತರುವ ಸಂಪೂರ್ಣ ಹಕ್ಕು ಇದೆ. ಒಮ್ಮೆ ನ್ಯಾಯಾಲಯ ಶರಿಯತ್ತಿನ ಈ ಉತ್ತರದಾಯಿತ್ವ ವಿಧಿ ರದ್ದುಗೊಳಿಸಿದರೆ ಕಾನೂನು ನಿರ್ವಾತ ಸೃಷ್ಟಿ ಆಗುವಂತ ಒಂದು ಭಯ ಇದೆ. ಯಾಕೆಂದ್ರೆ ಈಗ ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದ್ರು ಕೂಡ, ಲಿಂಗ ತಾರತಮ್ಯ ಅಲ್ಲಿ ಮೂಲಭೂತವಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಆದ್ರೂ ಕೂಡ ಆಸ್ತಿ ಹಕ್ಕಿನಲ್ಲಿ ಸಮಾನ ಹಕ್ಕು ಇಲ್ಲ. ಈಗ ಅವರ ಸಹೋದರನಿಗೆ ಸಿಗಬಹುದಾದಂತ ಅರ್ಧದಲ್ಲಿ ಅರ್ಧವನ್ನ ಪಡ್ಕೋಬಹುದೇ ಹೊರತು ಸಮಾನ ಹಕ್ಕು ಬಾಧ್ಯತೆಗಳಿಲ್ಲ. ಅದೇ ಈ ದೇಶದಲ್ಲಿ ಹಿಂದೂಗಳಿಗಿದೆ, ಕ್ರಿಶ್ಚಿಯನ್ರಿಗಿದೆ, ಬೇರೆ ಎಲ್ಲ ಸಮುದಾಯಕ್ಕಿದೆ. ಇವರಿಗೆ ಅದಿಲ್ಲ. ಉತ್ತರಾಖಂಡದಲ್ಲಿ ಮಾತ್ರ ಅಂತ ಒಂದು ನಾಗರಿಕ ಸಂಹಿತೆ ಈಗ ಲಭ್ಯತೆ ಇರುವುದರಿಂದ ಅಲ್ಲಿ ಸಮಾನ ಹಕ್ಕು ಸಾಧ್ಯತೆ ಇದೆ. ಅದೇ ನೀವು ದೆಹಲಿಯೋ ಭಾರತದ ಯಾವುದೇ ಭಾಗದಲ್ಲೂ ಕೂಡ ಮುಸ್ಲಿಂ ಮಹಿಳೆಯರಿಗೆ ಲಿಂಗ ತಾರತಮ್ಯತೆ ಬಹಳ ಮುಖ್ಯವಾಗಿ ಕಾಡ್ತಾ ಇದೆ. ಆಸ್ತಿ ಹಕ್ಕು ಅಥವಾ ಬಹುಪತ್ನಿತ್ವ, ವಿಚ್ಛೇದನ ಇದೆಲ್ಲದರಲ್ಲೂ ಕೂಡ ಅವರಿಗೆ 1937ರ ಶರಿಯಾ ಕಾನೂನೇ ಬಳಸಲ್ಪಡ್ತಾ ಇರೋದ್ರಿಂದ ಅಲ್ಲಿ ತೀವ್ರವಾದಂತಹ ಅಸಮಾನತೆ ಮತ್ತು ಸಾಂವಿಧಾನಿಕವಾಗಿ ಎಲ್ಲರಿಗೂ ಈಗ ವಿಧಿ 14ರ ಪ್ರಕಾರ ಸಮಾನ ಹಕ್ಕು, ಸಂವಿಧಾನದ ವಿಧಿ 15ರ ಪ್ರಕಾರ ಲಿಂಗ ತಾರತಮ್ಯದ ಹಕ್ಕು, ಲಿಂಗ ತಾರತಮ್ಯವನ್ನ ಮಾಡುವಾಗಿಲ್ಲ. ಈ ತರದ್ದೆಲ್ಲ ಇದೆಯಲ್ಲ ಸಾಂವಿಧಾನಿಕ ಹಕ್ಕು ಬಾಧ್ಯತೆಗಳು, ಅದು ಅವರಿಗೆ ಲಘವಾಗ್ತಾ ಇಲ್ಲ. ಅದನ್ನೇ ಈ ಪೌಲಮಿ ಶುಕ್ಲಾ ಅವರು ಪ್ರಶ್ನಿಸಿದ್ದು. ಅದಕ್ಕೆ ಪ್ರಶಾಂತ್ ಭೂಷಣ್ ಅವರು ಕೂಡ ಬಹಳ ಅತ್ಯುತ್ತಮವಾಗಿ ಅವರು ಅದನ್ನ ವಾದಿಸಿದ್ರು. ಆವಾಗ ಕೋರ್ಟು ತನ್ನ ಅಸಹಾಯಕತೆಯನ್ನ, ತನ್ನ ಮಿತಿಯನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಕ್ಕಿರುವಂತ ಏಕ
ಒಂದು ದಾರಿ ಏನು ಅಂತಂದ್ರೆ, ಏಕರೂಪ ನಾಗರಿಕ ಸಂಹಿತೆಯ ಜಾರಿಗೊಳಿಸುವ ಅಧಿಕಾರವೂ ಶಾಸಕಾಂಗಕ್ಕಿದೆ, ಮತ್ತೆ ಅದರ ಕಾಲವೂ ಸನ್ನಿಹಿತವಾಗಿದೆ. ಈಗ ನಾವಿಲ್ಲಿ ಶರಿಯಾ ಕಾನೂನಿನಲ್ಲಿ ತಾರತಮ್ಯ ಇದೆ, ಮುಸ್ಲಿಂ ಮಹಿಳೆಯರಿಗೆ ಸರಿಯಾದ ಉತ್ತರದಾಯಿತ್ವ ಅಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ, ಸಾಂವಿಧಾನಿಕವಾಗಿ ಈ ದೇಶದಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಹಕ್ಕನ್ನ ಕೊಡಲ್ಪಟ್ಟರೂ ಕೂಡ ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಅದು ಸಾಧ್ಯವಾಗ್ತಾ ಇಲ್ಲ. ಒಮ್ಮೆ ನಾವು ಈ ವಿಧಿಯನ್ನ, ಈ ಶರಿಯಾ ಕಾನೂನಿನ ಅಡಿಯಲ್ಲಿ ಇರುವಂತ ಈ ವಿಧಿಯನ್ನ ನಾವು ರದ್ದುಗೊಳಿಸಿದ್ರೆ ಅಲ್ಲಿ ಕಾನೂನಾತ್ಮಕವಾದಂತ ಒಂದು ನಿರ್ವಾತ. ಈಗಾಗದ್ರೆ ಮುಸ್ಲಿಂ ಮಹಿಳೆಯರಿಗೆ ಮುಂದೆ ಇಂಥ ಪ್ರಕರಣ ಬಂದಾಗ ಯಾವ ನೆಲೆಯಲ್ಲಿ ನಾವು ನ್ಯಾಯವನ್ನ ಕೊಡಬೇಕು? ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕಾನೂನಿಲ್ಲ, ಇರುವುದು ಶರಿಯಾ ಕಾನೂನು. ಇದ್ದ ಕಾನೂನನ್ನು ನಾವು ರದ್ದುಗೊಳಿಸಿದ್ರೆ, ಇದೇ ಸಂದರ್ಭದಲ್ಲೇ ನ್ಯಾಯಮೂರ್ತಿಗಳು ಬಾಲ್ಚಿಯವರು ಬಹುಪತ್ನಿತ್ವ ಬಗ್ಗೂ ಮಾತಾಡಿದ್ರು. ಬಹುಪತ್ನಿತ್ವ ಅನ್ನೋದು ಎಲ್ಲಾ ಸಮುದಾಯದಲ್ಲೂ ಏಕರೂಪದಲ್ಲಿಲ್ಲ, ಒಂದೊಂದು ಸಮುದಾಯಕ್ಕೆ ಒಂದೊಂದು ರೀತಿ ಇದೆ. ಈಗ ನಾವು ಸಾಂವಿಧಾನಿಕವಾಗಿ ಬಹುಪತ್ನಿತ್ವ ನಿಷೇಧ ಅಥವಾ ರದ್ದು ಅಸಂವಿಧಾನಿಕ ಅಂತ ಹೇಳಿದ್ರೆ ಅದು ಈಗ ಸರಿ ಹೋಗುದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಅದರ ತಿದ್ದುಪಡಿ ಆಗಿಲ್ಲ, ಶರಿಯಾ ಕಾನೂನು ಅಳವಡಿಕೆ ಆಗ್ತಾ ಇದೆ, ಬಳಸಲ್ಪಡ್ತಾ ಇದೆ. ಅಲ್ಲಿ ಬಹುಪತ್ನಿತ್ವ ಇದೆ, ಹಿಂದೂಗಳಲ್ಲಿ ಇಲ್ಲ, ಅದು ಇನ್ನೊಂದು ಸಮುದಾಯದಲ್ಲಿ ಇಲ್ಲ. ಈ ತರದ ಗೊಂದಲಗಳೇನಿದೆಯಲ್ಲ, ಇದನ್ನ ಸರಿಪಡಿಸುವಂತ ಸಾಧ್ಯತೆಗಳು ಕೇವಲ ಅದು ಏಕರೂಪದ ನಾಗರಿಕ ಸಂಹಿತೆಗೆ ಮಾತ್ರ ಇದೆ. ಅದು ಬಂದಾಗ ಮಾತ್ರ ಸಾಧ್ಯ ಆಗತ್ತೆ. ಪ್ರತ್ಯೇಕವಾಗಿ ಯಾವುದೇ ತೀರ್ಪುಗಳನ್ನು ಈ ಹಿನ್ನೆಲೆಯಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಮೂಲಕ ಈ ದೇಶದ ಒಂದು ಬಹುಕಾಲದ ಕನಸು, ನಿರೀಕ್ಷೆ, ಅಪೇಕ್ಷೆ ಏನಿತ್ತು UCCಯ ಒಂದು ಜಾರಿ ಆಗಬೇಕು ಅನ್ನುವಂಥದ್ದು, ಅದಕ್ಕೆ ಬಹಳ ದೊಡ್ಡ ಆನೆಬಲ ಪ್ರಾಪ್ತವಾಗಿದೆ. ಮೋದಿಯವರು ಮಾಡಿದ್ರು, ಅಮಿತ್ ಶಾ ಮಾಡಿದ್ರು, ಬಿಜೆಪಿ ಅವರು ಮಾಡಿದ್ರು, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ರು, ಅವರನ್ನು ಟಾರ್ಗೆಟ್ ಮಾಡಿದ್ರು. ನೋ, ಈ ದೇಶದ ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ, ಆ ನ್ಯಾಯಾಲಯದ ಪೀಠವೇ ಇವತ್ತಿನ ಅನಿವಾರ್ಯತೆ ಅದು. ಆದ್ರಿಂದ ಶಾಸಕಾಂಗ ತೀವ್ರವಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು. ನಿಮಗೆ ನೆನಪಿದೆ, ಕರ್ನಾಟಕದ ಹೈಕೋರ್ಟು ಕೂಡ ಬಹಳ ಹಿಂದೆಯೇ ಹೇಳಿತ್ತು, ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಆದ್ರಿಂದ ಈ ದೇಶಕ್ಕೆ, ಈ ಸಮಾಜಕ್ಕೆ ಏಕರೂಪದ ನಾಗರಿಕ ಸಂಹಿತೆಯ ತೀವ್ರವಾದ ಅಗತ್ಯ ಇದೆ. ಅದನ್ನ ಜಾರಿಗೆ ತನ್ನಿ ಅಂತ ಸರ್ಕಾರಕ್ಕೆ ಇನ್ಸ್ಟಿಟ್ಯೂಟ್ ಮಾಡಿತ್ತು, ಸೂಚನೆ ಕೊಟ್ಟಿತ್ತು. ಆದ್ರೆ ನಮ್ಮಲ್ಲಿ ವೋಟ್ ಬ್ಯಾಂಕು ಯಾರು ಮಾಡ್ತಾರೆ? ಇರಾನ್ನಲ್ಲಿ ಖಮೇನಿ ಸತ್ರೆ ಇಲ್ಲಿ ನಾವು ಅಳ್ತೇವೆ, ಅದನ್ನು ಪುರಸ್ಕಾರ ಮಾಡ್ತೇವೆ. ಅವರಿಗೆ ಕಂಡೋಲೆನ್ಸ್ ಕೊಡ್ಲಿಲ್ಲ ಅಂತ ಮೋದಿ ಮೇಲೆ ಎರಗ್ತೇವೆ. ಯಾಕೆಂತಂದ್ರೆ ವೋಟ್ ಬ್ಯಾಂಕಿನ ಮೇಲೆ ನಾವು ಎಲ್ಲವನ್ನೂ ರಾಜಕೀಯವಾಗಿ ಲೆಕ್ಕಾಚಾರ ಹಾಕೊಂಡು ಕೂತಿರೋದ್ರಿಂದ ಮುಸ್ಲಿಂ ಸಮುದಾಯದಲ್ಲಿ ಆಗ್ತಾ ಇರುವಂತ ಈ ತರತಮತೆಗೆ, ಅಲ್ಲಿನ ಮಹಿಳೆಯವರ ಹಕ್ಕು ಬಾಧ್ಯತೆಗೆ ಆಗ್ತಾ ಇರುವಂತ ತೊಂದರೆಗೆ ನಾವು ಕಿವಿಗೊಡ್ತಾ ಇಲ್ಲ. ಇದು ಸಮಸ್ಯೆ. ಆದ್ರೆ ಈಗ ಏನು, ಸುಪ್ರೀಂ ಕೋರ್ಟೇ ಹೇಳಿರೋದ್ರಿಂದ ಈಗ ಸರ್ಕಾರಕ್ಕೆ ಒಂದು ಅತ್ಯುನ್ನತವಾದಂತ ಆತ್ಮಬಲ ಬಂದಿದೆ, ಕಾನೂನಾತ್ಮಕವಾದಂತ ಬಲ ಬಂದಿದೆ. ಸುಪ್ರೀಂ ಕೋರ್ಟೇ ನಿರ್ದೇಶನದ ರೂಪದಲ್ಲಿ, ಸಜೆಷನ್ನಿನ ರೂಪದಲ್ಲಿ ಕೊಟ್ಟಿರೋದ್ರಿಂದ ಈಗ ಎಲ್ಲರ ಕನಸು ಏನು, ಸದ್ಯದಲ್ಲೇ NDA ಸರ್ಕಾರ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸುವತ್ತ ಸಂಪೂರ್ಣವಾಗಿ ಸಿದ್ಧವಾಗಬಹುದು. ಒಂದು, ನಾವು ಈಗಾಗಲೇ ಅಧಿವೇಶನಕ್ಕಿಂತ ಮೊದಲು ಯೋಚನೆ ಮಾಡ್ತಾ ಇದ್ದದ್ದೇನು, ದೇಶ ಈ ಅಧಿವೇಶನದಲ್ಲಿ ಬಹುಶಃ ಈಗ ವಕ್ಫ್ ಕಾಯ್ದೆ ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಅದು ಜಾರಿಯಾಗುವ ಎಲ್ಲ ಸಾಧ್ಯತೆಗಳನ್ನು ಅದು ಕಾನೂನು ಮೂಲಕವೂ ಸಂಸದೀಯ ವ್ಯವಸ್ಥೆಯ ಮೂಲಕವೂ ಎಲ್ಲ ಅರ್ಹತೆಯನ್ನು ಪಡ್ಕೊಂಡಿದೆ. 370 ಈಗಾಗಲೇ ಅಬ್ರೋಗೇಟ್ ಮಾಡಿ ಕಾಶ್ಮೀರದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮಗೆ ಗೊತ್ತಿದೆ. NDA ಸರ್ಕಾರ ಹೇಳಿದ್ದನ್ನ ಒಂದೊಂದಾಗಿ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ, ಕಾನೂನಿನ ಚೌಕಟ್ಟಿನ ಒಳಗಡೆ. ಇದು ಬಹಳ ಮುಖ್ಯವಾದದ್ದು. ಅದಕ್ಕೆ ಈಗ 100 ಆನೆ ಬಲ ದಕ್ಕಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಿರಿಯ ವಕೀಲರಾದಂತ ಪ್ರಶಾಂತ್ ಭೂಷಣ್ ಅವರು ಪ್ರಶ್ನೆಯನ್ನ ಎತ್ತಿದ್ರು. ಸಂವಿಧಾನ ನಮಗೆ ಪರಮೋಚ್ಚ. ಭಾರತೀಯ ಒಂದು ಸ್ವತಂತ್ರ ಭಾರತದಲ್ಲಿ
ನಮಗೆ ಯಾವುದು ಪರಮೋಚ್ಚ ಅಂತಂದ್ರೆ ಸಂವಿಧಾನ. ಸಂವಿಧಾನ ನಮಗೆ ಎಲ್ಲ ರೀತಿಯ ಸಮಾನ ಹಕ್ಕನ್ನು ಕೊಟ್ಟಾಗ ಧಾರ್ಮಿಕ ಕಾನೂನಿನ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ತರತಮತೆಯನ್ನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಮೂಲಭೂತವಾದ ಪ್ರಶ್ನೆ. ಈ ಗಂಭೀರವಾದಂಥ ಚರ್ಚೆಯಲ್ಲೇ ಈ ಶರಿಯತ್ ಕಾನೂನಿನ ಇತಿಮಿತಿ, ಅಲ್ಲಿ ಆಗ್ತಾ ಇರುವಂಥ ಹೆಣ್ಮಕ್ಕಳಿಗೆ ತಾರತಮ್ಯ, ಲಿಂಗ ಅಸಮಾನತೆ ಇವೆಲ್ಲವೂ ಚರ್ಚೆಗೆ ಬಂದು ಈಗ ನಾವು ಇದನ್ನೆಲ್ಲವನ್ನೂ ಹೋಗಲಾಡಿಸಬೇಕು ಅಂತಾದರೆ ಅದಕ್ಕಿರುವ ಮಾರ್ಗೋಪಾಯದ ಬಗ್ಗೆ ಯೋಚನೆ ಮಾಡಿದಾಗ ಸರ್ವೋಚ್ಚ ನ್ಯಾಯಾಲಯದ ಪೀಠ ಈ ತೀರ್ಮಾನಕ್ಕೆ ಬಂದಿದೆ. ಈಗ ಸುಪ್ರೀಂ ಕೋರ್ಟಿನಲ್ಲಿ ನಡೆದ ವಾದ ವಿವಾದಗಳ ಮೂಲಕ ಇದು ಬಂದಿರೋದ್ರಿಂದ ಅದಕ್ಕೆ ಕಾನೂನಾತ್ಮಕವಾದಂತ ಒಂದು ಪರಿಧಿಯೂ ದಕ್ಕಿದೆ, ಶಕ್ತಿಯೂ ದಕ್ಕಿದೆ ಮತ್ತು ಶಾಸಕಾಂಗಕ್ಕೆ ಸುಪ್ರೀಂ ಕೋರ್ಟಿನ ಬಲವೂ ದಕ್ಕಿದೆ. ಈಗ ಅಲ್ಲಿ ಪ್ರಶಾಂತ್ ಭೂಷಣ್ ಅವರು ಪ್ರಸ್ತಾಪ ಮಾಡಿದ್ದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಅರ್ಜಿದಾರರ ಪರವಾಗಿ ಈಗ ಶರಿಯತ್ ಕಾನೂನು 1937 ಅದರ ಪ್ರಕಾರ ಮುಸ್ಲಿಂ ಸಮುದಾಯದ ಪುರುಷರು ಪಡೆಯುವ ಆಸ್ತಿಯ ಹಕ್ಕಿನ ಅರ್ಧದಲ್ಲಿ ಅರ್ಧವನ್ನ ಪಡೆಯುವ ಒಂದು ಸಾಧ್ಯತೆ ಹೆಣ್ಮಕ್ಕಳಿಗಿದೆ. ಆದ್ರೆ ನಮ್ಮ ಸಂವಿಧಾನ 14ರ ಪ್ರಕಾರ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸ್ತದೆ. ಸಂವಿಧಾನದ 15ರ ವಿಧಿಯ ಪ್ರಕಾರ ಲಿಂಗ ತಾರತಮ್ಯ ಭೇದ ಭಾವಗಳನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಆದಂತಾಗತ್ತೆ. ಇದು 14ರ ವಿಧಿ 14ರ ಸಮಾನತೆಯ ಹಕ್ಕಿನ ಉಲ್ಲಂಘನೆಯೂ ಹೌದು, ವಿಧಿ 15ರ ಲಿಂಗ ತಾರತಮ್ಯದ ವಿಧಿಯ ಉಲ್ಲಂಘನೆಯೂ ಹೌದು. ಆದ್ರಿಂದ ಈ ವಿಧಿಯನ್ನೇ ರದ್ದು ಮಾಡಬೇಕು ಅಂತಂದಾಗ ಅಲ್ಲಿ ಈ ಪ್ರಶ್ನೆ ಹುಟ್ಟುಕೊಂಡದ್ದು. ಈ ವಿಧಿಯನ್ನ ರದ್ದು ಮಾಡಿದ್ರೆ ಅಲ್ಲೊಂದು ನಿರ್ವಾತ, ಆ ನಿರ್ವಾತಕ್ಕೆ ಪರ್ಯಾಯ ಏನು? ಪರ್ಯಾಯ ಏನು ಅಂತಂದ್ರೆ ಇದು ಏಕರೂಪದ ನಾಗರಿಕ ಸಂಹಿತೆಯೇ ಅದಕ್ಕಿರುವ ಪರಿಹಾರ. ಅದರಲ್ಲಿ ಅದರದೇ ಆದಂತ ಅಮೆಂಡ್ಮೆಂಟ್, ಅದರದೇ ಆದಂತ ಸಿದ್ಧತೆಗಳನ್ನ ಮಾಡಬೇಕಾಗತ್ತೆ. ಅದನ್ನ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಈಗ ಅದಕ್ಕೆ ಬಹಳ ದೊಡ್ಡ ಬಲ ಬಂದಿದೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಮಹಿಳೆಯರಿಗೆ ಸಮಾನ ಹಕ್ಕು, ಮುಸ್ಲಿಂ ಮಹಿಳೆಯರಿಗೆ ಅದು ದಕ್ಕುತ್ತಾ ಇಲ್ಲ. ಭೌಗೋಳಿಕವಾಗಿ ಈಗ ಉತ್ತರಾಖಂಡದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸಮಾನವಾಗಿ ಆಸ್ತಿಯ ಹಕ್ಕು ಸಿಗ್ತಾ ಇದೆ, ಮತ್ತೆ ಉಳಿದ ಕಡೆ ಅದು ಸಿಗ್ತಾ ಇಲ್ಲ. ಒಂದು ದೇಶದಲ್ಲಿ ಒಂದು ಕಡೆ ಸಿಗತ್ತೆ, ಇನ್ನೊಂದು ಕಡೆ ಸಿಗುವುದಿಲ್ಲ. ಈ ತರದ ತರತಮತೆ ಯಾಕೆ? ಅದಕ್ಕೆ ಏಕರೂಪದ ಒಂದು ನಾಗರಿಕ ಸಂಹಿತೆಯೇ ಅದಕ್ಕಿರುವಂತ ದಾರಿ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ಹಿಂದೂ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಮತ್ತು ಎಲ್ಲದರ ಸಮಾನತೆ ಹಕ್ಕಿದೆ. ಭಾರತೀಯ ಉತ್ತರಾಧಿಕಾರ ಕಾಯ್ದೆ 1925ರ ಪ್ರಕಾರ ಕ್ರಿಶ್ಚಿಯನ್, ಪಾರ್ಸಿ ಸ್ತ್ರೀಯರಿಗೆ ಅಲ್ಲಿ ಆಸ್ತಿ ಮತ್ತು ಇತರ ಒಂದು ಸಮಾನತೆಯ ಹಕ್ಕು ದಕ್ಕಿದೆ. ಶರಿಯತ್ ಕಾನೂನಿನ ಪ್ರಕಾರ ಮುಸ್ಲಿಂ ಮಹಿಳೆಯರಿಗೆ ತೀವ್ರವಾದ ಅನ್ಯಾಯ ಆಗ್ತಾ ಇದೆ. ಅದನ್ನ ಸರಿಪಡಿಸಬೇಕು ಅನ್ನೋದನ್ನ ಪ್ರಶಾಂತ್ ಭೂಷಣ್ ಪೌಲಮಿ ಶುಕ್ಲಾ ಅವರ ಅರ್ಜಿಯನ್ನು ಆಧರಿಸಿ ವಾದವನ್ನ ಮಂಡಿಸ್ತಾ ಇದ್ರು. ನೋಡಿ, ಇನ್ನೊಂದು ಬಹಳ ಮಜಾ ಅಂತಂದ್ರೆ, ಈಗ 4 ಮಕ್ಕಳಿದ್ರೆ 3 ಮಕ್ಕಳ ಆಸ್ತಿಯನ್ನ ಅವ್ರಿಗೆ ಕೊಡಬೇಕು. ಈ ವಿಲ್ ಬರೆಯುವ ಒಂದು ಹಕ್ಕೇನಾದ್ರೂ ಮುಸ್ಲಿಂ ಸಮುದಾಯದ ಪುರುಷನಿಗೆ ಅಥವಾ ತಂದೆಗೆ ಇದೆ ಅಂತ ಆದ್ರೆ ಆ ಕಾಲು ಭಾಗದ ಆಸ್ತಿಗೆ ಮಾತ್ರ. ನೋಡಿ, ಇದು ಕೂಡ ಶರಿಯಾದ ಕಾನೂನಿನ ಇತಿಮಿತಿ. ಇದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅಂದ್ರೆ ಒಟ್ಟು ಆಸ್ತಿಯ ಸಮಾನ ಹಕ್ಕು ಹೆಣ್ಮಕ್ಳಿಗಿಲ್ಲ. ಅಪ್ಪರಿಗೆ ಈಗ ಇಷ್ಟ ಇದೆ, ಹೆಣ್ಮಕ್ಳಿಗೆ ಕೊಡ್ಬೇಕು, ಅವರು ವಿಲ್ ಬರೆಯುವಂಗೂ ಇಲ್ಲ. ಹಾಗಾಗಿ ಈ ಅನ್ಯಾಯವನ್ನ, ಈ ವಿಷಯವನ್ನ 2024ರಲ್ಲೂ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗಿತ್ತು. ಆವಾಗಲೂ ಕೂಡ ಇದಕ್ಕೆ ಪರ್ಯಾಯವಾದಂತ ಒಂದು ಸರಿಯಾದ ಮಾರ್ಗ ದಕ್ಕಿರಲಿಲ್ಲ. ಹಾಗಾಗಿ ಈಗ ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಇಂಥ ಎಲ್ಲ ಅಸಮಾನತೆಯನ್ನ ತೊಡೆದು ಹಾಕಬೇಕು. ಈ ದೇಶದ ಹಿಂದೂ ಕ್ರಿಶ್ಚಿಯನ್ ಹೆಣ್ಮಕ್ಕಳಿಗೆ ಸಿಗಬಹುದಾದಂಥ ಎಲ್ಲ ಆಸ್ತಿಯ ಹಕ್ಕು ಮತ್ತು ಲಿಂಗ ತಾರತಮ್ಯತೆಗೆ ಹೊರತಾದಂಥ ಸಮಾನತೆಯ ಒಂದು ಸುಖ ಸ್ವಾತಂತ್ರ್ಯ ದಕ್ಕಬೇಕು ಅಂತಾದರೆ ಅದಕ್ಕಿರುವಂಥ ದಾರಿ ಏಕೈಕ, ಅದು ಏಕರೂಪ ನಾಗರಿಕ ಸಂಹಿತೆ. ಇದು ಸುಪ್ರೀಂ ಕೋರ್ಟಿನ ವಾದ. ಮತ್ತೆ ಬಾಲ್ಚಿಯವರು, ನ್ಯಾಯಮೂರ್ತಿ ಬಾಲ್ಚಿಯವರು ಬಹಳ ಆಳಕ್ಕಿಳಿದು ಒಂದು ಮಾತನ್ನು ಹೇಳಿದರು. ಏನು ಅಂತಂದ್ರೆ, ಪರ್ಸನಲ್ ಲಾವನ್ನು ಸಾಂವಿಧಾನಿಕ ಚೌಕಟ್ಟಿಗೆ ಒಳಪಡಿಸಲು ಬರುವುದೇ ಇಲ್ಲ.
ಪರ್ಸನಲ್ ಲಾವನ್ನ ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ಪರಾಮರ್ಶಿಸ್ಲಿಕ್ಕೂ ಆಗೋದಿಲ್ಲ. ಇದು ಆಗಬೇಕು ಅಂತಾದ್ರೆ ನಾವು ನಾಗರಿಕ ಸಂಹಿತೆಯನ್ನ, ಸಮಾನ ನಾಗರಿಕ ಸಂಹಿತೆಯನ್ನ, ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಬೇಕು. ಮತ್ತೆ ಸಾಯಿರಾ ಬಾನು ಪ್ರಕರಣ, ತ್ರಿವಳಿ ತಲಾಖನ್ನ 2017ರ ತೀರ್ಪನ್ನು ಅವ್ರು ಮತ್ತೊಮ್ಮೆ ಹೇಳಿದ್ರು. ಈಗ ಅಲ್ಲಿ ನಾವು ಸೀಮಿತವಾಗಿ ಕೊಟ್ಟಿದ್ದೇವೆ. ಅದರ ಅರ್ಥ ಇಡೀ ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳಿಗೆ ತ್ರಿವಳಿ ತಲಾಖನ ಬಗ್ಗೆ ಅದನ್ನು ಅನ್ವಯಿಸ್ಲಿಕ್ಕಾಗತ್ತಾ? ಇನ್ನೂ ಆ ದೌರ್ಬಲ್ಯದಲ್ಲಿ ಅವ್ರು ಬದುಕ್ತಾ ಇಲ್ವಾ? ಅದಕ್ಕೆ ಬೆಂಗಾವಲಾಗಿ ಬರಬೇಕಾದದ್ದೇನು? ಈ ಬ್ರಹ್ಮಾಸ್ತ್ರವೇ ಬರಬೇಕು ಅಂತ ಇಡೀ 4 ಜನ ನ್ಯಾಯಮೂರ್ತಿಗಳು ಏಕ ರೀತಿಯಲ್ಲಿ ಶರಿಯಾ ಲಾವನ್ನ ತಿರಸ್ಕರಿಸ್ತಾ ಏಕರೂಪದ ನಾಗರಿಕ ಸಂಹಿತೆಯನ್ನ ಅಳವಡಿಸಬೇಕು. ಆ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ಆಗ್ತಾ ಇರುವಂತ ಒಂದು ಹಕ್ಕು ಬಾಧ್ಯತೆಯ ತರತಮತೆಯನ್ನ ಹೋಗಲಾಡಿಸಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಸಂವಿಧಾನದ 44ನೇ ವಿಧಿಯ ಬಗ್ಗೆ ಮಾತನಾಡ್ತಾ ಸಿಜೆಐ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಏಕರೂಪದ ನಾಗರಿಕ ಸಂಹಿತೆ ಜಾರಿಯೇ ಇದಕ್ಕಿರುವ ಏಕೈಕ ಪರಿಹಾರ ಅನ್ನೋದನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಈಗಾಗಲೇ ನಿಮಗೆ ನಾನು ಹೇಳಿದ್ದೇನೆ, ಉತ್ತರಾಖಂಡ ಮತ್ತು ಬೇರೆ ಬೇರೆ ರೀತಿಯ ಒಂದು ಸಾಧ್ಯತೆಗಳನ್ನು ಹುಡುಕ್ತಾ ಇರೋದ್ರಲ್ಲಿ ಗುಜರಾತ್ ಈಗ ಸಿದ್ಧವಾಗ್ತಾ ಇದೆ, UP ಸಿದ್ಧವಾಗ್ತಾ ಇದೆ, ಅಸ್ಸಾಂ ಸಿದ್ಧವಾಗ್ತಾ ಇದೆ, ಮಧ್ಯಪ್ರದೇಶ ಸಿದ್ಧವಾಗ್ತಾ ಇದೆ. ಈ ಏಕರೂಪ ನಾಗರಿಕ ಸಂಹಿತೆಗೆ ಇವೆಲ್ಲವೂ ಸಿದ್ಧಗೊಳ್ತಾ ಇದೆ. ಆಲ್ರೆಡಿ ಉತ್ತರಾಖಂಡದಲ್ಲಿ ಈಗಾಗಲೇ ಅದು ಜಾರಿಗೆ ಬಂದಾಗಿದೆ. ಈಗ ಹಾಗಾದ್ರೆ ಏಕರೂಪದ ನಾಗರಿಕ ಸಂಹಿತೆ ಅಂದ್ರೆ ಏನು ಅನ್ನುವ ಪ್ರಶ್ನೆ ಬರ್ತದೆ. ಈಗ ಆಲ್ರೆಡಿ ಅದು ಚರ್ಚೆ ಆಗಿದೆ. ಭಾರತದಲ್ಲಿ ವಾಸಿಸುವ ಯಾವುದೇ ಸಮುದಾಯ ತಮ್ಮ ಧಾರ್ಮಿಕ ವಿಧಿವಿಧಾನದ ಚೌಕಟ್ಟು ಮೀರಿ ಆಸ್ತಿ ಹಕ್ಕು, ವಿವಾಹ, ವಿಚ್ಛೇದನ, ದತ್ತು ಪಡೆಯುವಿಕೆ, ಜೀವನಾಂಶ ಒಂದೇ ರೀತಿಯ ಕಾನೂನನ್ನ ಅನುಸರಿಸುವುದು. ಅಂದ್ರೆ ಹೇಗೆ? ಈಗ ಈ ನಮ್ಮ ಕ್ರಿಮಿನಲ್ ಲಾ ಅಂತ ಏನಿದೆಯಲ್ಲ ಏಕರೂಪದ್ದು, ಅದೇ ರೀತಿಯ ಈ ಸಿವಿಲ್ ಲಾವನ್ನು ಕೂಡ ದೇಶಕ್ಕೆ ಎಲ್ಲ ಜಾತಿ, ಮತ, ಗೋತ್ರ, ಧರ್ಮ ಇವರೆಲ್ಲ ವೈಯಕ್ತಿಕವಾದಂತ ಆಚರಣೆಗಳನ್ನ ಬಿಟ್ಟು ಈ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮ ಹಕ್ಕು ಬಾಧ್ಯತೆಗಳನ್ನ ನಾವು ಪಡ್ಕೋಬಹುದು. ಅಂದ್ರೆ ಮುಖ್ಯವಾಗಿ ಹೆಣ್ಮಕ್ಳು. ಉತ್ತರಾಖಂಡದಲ್ಲಿ ಫೆಬ್ರವರಿ 2024ರಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಕಾನೂನನ್ನ ಅಂಗೀಕರಿಸಲಾಯಿತು. ಜನವರಿ 2025ರಿಂದ ಜಾರಿಗೆ ತರಲಾಗಿದೆ. ಹಾಗಾದ್ರೆ ಅಲ್ಲಿ ಏನೇನು ಸೌಲಭ್ಯಗಳಿದೆ? ಇದಕ್ಕೆ ಮತ್ತೆ ಪರಿಶಿಷ್ಟ ಜಾತಿ ಪಂಗಡಗಳನ್ನ ಹೊರತುಪಡಿಸಿದ್ದಾರೆ. ಮದುವೆ ಆಗಿ 60 ದಿನಗಳಲ್ಲಿ ಕಡ್ಡಾಯವಾಗಿ ರಿಜಿಸ್ಟರ್ಡ್ ಆಗಬೇಕು. UCC ಜಾರಿಗೆ ಬಂದ್ರೆ ಏನಾಗತ್ತೆ ಅನ್ನುವ ಪ್ರಶ್ನೆಗೆ ಇದು ಉತ್ತರ. ಮದುವೆ ಆಗಿ 60 ದಿನಗಳಲ್ಲಿ ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕು. ಪುರುಷರಿಗೆ 21, ಮಹಿಳೆಯರಿಗೆ 18 ಮದುವೆಯ ವಯೋಮಿತಿ. ಬಹುಪತ್ನಿತ್ವ ನಿಷೇಧ. ನೋಡಿ, ಇದು ಬಹಳ ತಕರಾರಿಗೆ ಕಾರಣ ಏನು? ಇದು ಒಂದು ಬಹುಪತ್ನಿತ್ವ ನಿಷೇಧ. ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ಘೋಷಣೆ ಮಾಡಬೇಕು. ಇದು ಈಗ UCC ಜಾರಿಯಾದರೆ, ಉತ್ತರಾಖಂಡದಲ್ಲಿ ಏನು ಜಾರಿಯಾಗಿದೆ, ಉತ್ತರಾಖಂಡದಲ್ಲಿ ಈ ಕಾನೂನಿನ ಪ್ರಕಾರ ಈ ರೀತಿಯ ಸಾಧ್ಯತೆಗಳು ಈಗ ಚಾಲ್ತಿಯಲ್ಲಿದೆ. ಹಾಗಾಗಿ ಕೊನೆಯದಾಗಿ ನಮಗೆ ಎಲ್ಲರಿಗೂ ಬಹಳ ಸಂತೋಷದ ಮತ್ತು ಒಂದು ನಿರೀಕ್ಷೆದಾಯಕವಾದಂಥ ದಿನಗಳು ನಮ್ಮ ಕಣ್ಮುಂದೆ ಬರಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಏನಪ್ಪಾ ಅಂತಂದ್ರೆ, ಸುಪ್ರೀಂ ಕೋರ್ಟಿನ ಈ ನ್ಯಾಯಪೀಠ ಕೊಟ್ಟಂತ ಮಂಗಳವಾರದ ಈ ಸೂಚನೆ ಏನಿದೆ, ಈ ಲಿಂಗ ತಾರತಮ್ಯತೆ ಹೋಗಬೇಕು ಅಂತಾದ್ರೆ ಧಾರ್ಮಿಕ ಚೌಕಟ್ಟಿನ ಒಳಗಡೆ ಅವರವರದೇ ಧರ್ಮದ ಕಾನೂನನ್ನ ಅಳವಡಿಸ್ಕೊಳ್ಳಿಕ್ಕೆ ಮುಂದಾದಾಗ ದೇಶದಲ್ಲಿ ಏಕತೆ ಅನ್ನುವ ಪ್ರಶ್ನೆಯೂ ಇರುವುದಿಲ್ಲ, ಸಮಾನತೆ ಅನ್ನುವ ಪ್ರಶ್ನೆಯೂ ಇರುವುದಿಲ್ಲ, ಮತ್ತೆ ನಾವೆಲ್ಲರೂ ಭಾರತೀಯರು ಅನ್ನುವುದಕ್ಕೂ ಕೂಡ ಯಾವುದೇ ಅಸ್ತಿತ್ವ ಪ್ರಜ್ಞೆ ಇರುವುದಿಲ್ಲ. ಆದ್ರಿಂದ ಏಕರೂಪದ ನಾಗರಿಕ ಸಂಹಿತೆ ಜಾರಿಗೊಂಡಾಗ ಭಾರತದ ಅಖಂಡತೆಗೂ ಅಸ್ಮಿತೆಗೂ ಮತ್ತು ನಾವೆಲ್ಲ ಭಾರತೀಯರು ಅನ್ನುವುದಕ್ಕೂ ಒಂದು ಅರ್ಥ, ವ್ಯಾಪ್ತಿ, ಶಕ್ತಿ ಪ್ರಾಪ್ತವಾಗುತ್ತೆ. ಒಂದು. ಎರಡನೇದು, ಮುಸ್ಲಿಂ ಮಹಿಳೆಯರು ಇದರ ಬಗ್ಗೆ ಹೆಚ್ಚು ಆಸ್ಥೆಯನ್ನು ಹೊಂದಬೇಕಾಗತ್ತೆ. ಮುಸ್ಲಿಂ ಮಹಿಳೆಯರಿಗೆ ಆಗ್ತಾ ಇರುವಂತ ಅನ್ಯಾಯವನ್ನ ತೀವ್ರವಾಗಿ ಗಮನಿಸಿ ಸುಪ್ರೀಂ ಕೋರ್ಟು ಈ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದೆ. ಅದು ಅವರ ಹಿತಕ್ಕೆ. ಯಾರು ಕೂಡ ಇಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಬಂದ ತಕ್ಷಣ
ಮುಸ್ಲಿಮರ ಸಮುದಾಯಕ್ಕೆ ಅದು ಮಹಾ ಅನ್ಯಾಯ ಆಯಿತು ಅನ್ನುವ ಪ್ರಶ್ನೆನೇ ಇಲ್ಲ. ಏಕರೂಪದ ನಾಗರಿಕ ಸಂಹಿತೆ ಬಂದಾಗ ಆಗುವ ಇಂಪ್ಲಿಮೆಂಟ್ ಏನು, ಆಗುವ ಬದಲಾವಣೆ ಏನು, ಅದನ್ನು ನಿಮಗೆ ಹೇಳಿದೆ ನಾನು. ಅದು ಹೆಣ್ಣು ಮಕ್ಕಳ ಸುರಕ್ಷಿತತೆಗಾಗಿನೇ ಬರ್ತಾ ಇರುವಂಥದ್ದೇ ಬಿಟ್ರೆ ಬೇರೆ ಯಾವುದೇ ರೀತಿಯ ಮುಸ್ಲಿಂ ಸಮುದಾಯದ ಮೇಲೆ ಯಾವುದೂ ಒಂದು ಪ್ರಹಾರವೂ ಅಲ್ಲ, ದಾಳಿಯೂ ಅಲ್ಲ, ಏನೂ ಅಲ್ಲ. ಇದು ಸಾಂವಿಧಾನಿಕವಾದಂಥ ಹಕ್ಕು ಬಾಧ್ಯತೆಗಳನ್ನ ಸಾಮೂಹೀಕರಣಗೊಳಿಸುವಂತ ಒಂದು ಪ್ರಕ್ರಿಯೆ. ನಮ್ಮಲ್ಲಿ ಸಂವಿಧಾನ ಅನ್ನೋದೇನಾಗಿದೆ, ಅವರವ್ರಿಗೆ ಬೇಕಾದಾಗ ಸಂವಿಧಾನ, ಅವ್ರಿಗೆ ಅನ್ಯಾಯ ಆಗ್ತದ ಧಾರ್ಮಿಕ ಹಕ್ಕು. ಅದೇ ಹಿಂದೂಗಳ ಪ್ರಶ್ನೆ ಬಂದ್ರೆ ಫೆನೆಟಿಕ್, ಧಾರ್ಮಿಕ ಹಕ್ಕಲ್ಲ ಅದು. ನಮ್ಮ ದೇವಸ್ಥಾನ ದುಡ್ಡು ತೆಗಿಬೇಕಾ, ಅದಕ್ಕೆ ಸಂವಿಧಾನ. ಅದೇ ನೀವು ಮಸೀದಿ ಚರ್ಚಿನ ಹುಂಡಿಗೆ ಕೈ ಹಾಕಿ ಅಂತಂದ್ರೆ ಅಲ್ಪಸಂಖ್ಯಾತರು. ಈ ರೀತಿಯ ತರತಮತೆ ಬೇಡ. ಇಡೀ ದೇಶದಲ್ಲಿ ಬದುಕುವವರಿಗೆ ಏಕರೂಪದ ನಾಗರಿಕ ಸಂಹಿತೆ ಇರಲಿ. ಸಂವಿಧಾನ ನಮಗೆ ಕೊಟ್ಟಂತ ಅಪೂರ್ವವಾದಂತ ಒಂದು ಸಾಂವಿಧಾನಿಕವಾದಂತ ಸಮಾನತೆಯ ಹಕ್ಕು ಅಂತೇನಿದೆ ಅದು ಎಲ್ಲರಿಗೂ ಸಮಾನವಾಗಿ ದಕ್ಕಲಿ. ಆ ದಕ್ಕಬೇಕು ಅಂತಾದ್ರೆ ಸುಪ್ರೀಂ ಕೋರ್ಟಿನ ಈಗ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಅವರು, ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಅವರು, ನ್ಯಾಯಮೂರ್ತಿಯಾದಂಥ ಬಾಗ್ಚಿ ಅವರು, ನ್ಯಾಯಮೂರ್ತಿಗಳಾದಂಥ ಆರ್ ಮಹದೇವನ್ ಅವರ ಪೀಠ ಹೇಳಿದ್ದೇನು ಅಂತಂದ್ರೆ, ಸಮಾನತೆಯನ್ನ, ಸಂವಿಧಾನದ ಹಕ್ಕು ಬಾಧ್ಯತೆಗಳನ್ನ ಸಾಮೂಹೀಕರಣವಾಗಿ ಎಲ್ಲರಿಗೂ ದಕ್ಕಬೇಕು ಅಂತಾದ್ರೆ ಅದಕ್ಕಿರುವಂತ ಏಕೈಕ ದಾರಿ ಏಕರೂಪದ ನಾಗರಿಕ ಸಂಹಿತೆ. ಅದನ್ನ ತರುವ ಹಕ್ಕು ಬಾಧ್ಯತೆಗಳು ಶಾಸಕಾಂಗಕ್ಕೆ 100ರಷ್ಟಿದೆ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾಡಿರೋದ್ರಿಂದ ಇನ್ನು ನಾವು ಈ ಏಕರೂಪದ ನಾಗರಿಕ ಸಂಹಿತೆ ಬಗ್ಗೆ ಭಯಂಕರ ಹೊಡೆದಾಟ ಮಾಡುವ, ಚರ್ಚೆ ಮಾಡುವ ಅಥವಾ ಅದಕ್ಕೆ ವಿರೋಧಿಸುವ ವಿರೋಧಿಗಳಿಗೂ ಕೂಡ ಯಾವ ರೀತಿಯ ಸಾಧ್ಯತೆಗಳು ನ್ಯಾಯಸಮ್ಮತವಾಗಿ ಇರಲಾರದು, ದಕ್ಕಲಾರದು, ನಾವು ಕೋರ್ಟ್ಗೆ ಹೋಗ್ತೇವೆ ಅನ್ನುವಾಗಿಲ್ಲ. ಯಾವ ಕೋರ್ಟಿಗೆ ಹೋಗಿ ಏನು ಪ್ರಶ್ನೆ ಮಾಡ್ತೀರಿ ಅಂತ ನೀವು ಈವರೆಗೆ ಬ್ರಹ್ಮಾಸ್ತ್ರದ ರೀತಿ ಅದನ್ನ ಉಪಯೋಗಿಸ್ಲಿಕ್ಕೆ ಬಳಸ್ತಾ ಇದ್ದೀರೋ ಅದೇ ಸುಪ್ರೀಂ ಕೋರ್ಟ್ ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿಗೆ ತನ್ನಿ ಅಂತ ಸೂಚನೆ ಕೊಟ್ಟಿದೆ. ಇದು ಅತ್ಯಂತ ಉತ್ತಮವಾದಂಥ ಬೆಳವಣಿಗೆ, ಆಶಾದಾಯಕವಾದಂಥ ಬೆಳವಣಿಗೆ. ಮತ್ತೆ ಈ ದೇಶದ ಅಖಂಡತೆಯ ಬೇರುಗಳನ್ನ ಗಟ್ಟಿ ಮಾಡುವಂತ ಒಂದು ಕೆಲಸ. ಆ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಅನ್ನ ಈ ದೇಶಿಕರು, ಭಾರತೀಯರು ಅಭಿನಂದಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ.